ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಈಗ ಮೂರನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ. ವಾಚನ ಮಾಡುತ್ತಾರೆ ಶ್ರೀ HR ಕೇಶವಮೂರ್ತಿ ಹಾಗೂ ವ್ಯಾಖ್ಯಾನ ಮಾಡುವವರು ಶ್ರೀ ಮಾರ್ಕಂಡೇಯ ಅವಧಾನಿ. ಭದ್ರಾವತಿ ಎನ್ನುವಂಥ ಒಂದು ರಾಜ್ಯ, ಆ ಭದ್ರಾವತಿಯನ್ನು ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಒತ್ತರಿಸಿದುನ್ನತ ಪ್ರಾಸಾದದ ಬಲೆಯದ ವೃತ್ತವದನೆಂದು ಮಂದಸ್ಮೇರ ಚಂದ್ರಿಕೆಯೊಳ್ ಉತ್ತುಂಗ ದೇವಾಲಯದ ಗೋಪುರದ ಮಾಣಿಕದ ಕಲಶದೆಳ ಬಿಸಿಲೊಳು ಕತ್ತಲೆ ಪರಿಬುದಲ್ಲದೆ ಈ ನಗರದೊಳ್ ಬೇರೆ ಮತ್ತೆ ಸೋಮಾದಿತ್ಯ ಕಿರಣಗಳೈದು ಒಡೆ ಸುತ್ತಲೂ ಮುಗಿಲ ಮುಟ್ಟಿದ ಕೋಟೆಗಳ ವಳೆಯವನುಗನೋಡು ಅಚ್ಚರಿಯನು. ಋಷಿಕೇತು, ಈ ಊರಲ್ಲಿ ಸೂರ್ಯಚಂದ್ರರೇ ಬೇಕಿಲ್ಲ ನೋಡು. ಆ ಸುಂದರಾಂಗಿಯರ ಆ ಮುಖಚಂದ್ರದಿಂದ ಹೊರಡುವ ಆ ಹಲ್ಲುಗಳು, ರದನ ಪಂಕ್ತಿಗಳು, ಅದರಿಂದ ಹೊರಡುವಂತಹ ಕಿರಣಗಳು, ಅದೇ ಚಂದ್ರ. ಚಂದ್ರವದನೆಯರ ಮುಖಚಂದ್ರ ಅದು ಚಂದ್ರಿಕೆಯನ್ನು ಉಂಟು ಮಾಡಿಬಿಡುತ್ತೆ. ಈ ದೇವಾಲಯಗಳು ಅನೇಕ ದೇವಾಲಯಗಳಿದೆ. ಅದಕ್ಕೆ ಹವಳದ ಮಾಣಿಕ್ಯದ ಕಲಶವನ್ನು ಹಾಕಿಬಿಟ್ಟಿದ್ದಾರೆ. ಅದು ಸ್ವಲ್ಪ ಕೆಂಪಾಗಿ ಸೂರ್ಯ ಬಿಂಬದ ಹಾಗಿದೆ. ಶಿಖರವಾಗಿ ಸೂರ್ಯಮಂಡಲದ ಹತ್ತಿರ ಎತ್ತರವಾಗಿಯೂ ಇದೆ. ಶಿಖರದ ಮೇಲೆ ಗೋಪುರದಲ್ಲಿರುವ ಮಾಣಿಕ್ಯಗಳೇನೆ ಪ್ರಕಾಶಮಾನವಾಗಿ ಸೂರ್ಯ ಪ್ರಭೆಯನ್ನು, ಸೂರ್ಯ ಕಿರಣಗಳನ್ನು ಉಂಟು ಮಾಡ್ತಾ ಇದೆ. ಇಲ್ಲಿ ಚಂದ್ರನೂ ಬೇಕಿಲ್ಲ, ಸೂರ್ಯನೂ ಬೇಕಿಲ್ಲ ಅಂಥೇಳಿ ವರ್ಣನೆ ಮಾಡ್ತಾ ಇದ್ದಾನೆ. ಕುಸಿದು ಪಾತಾಳದೊಳಗಿದ್ದು ಪಲಕಾಲಮಂ ದ್ವಿಸಹಸ್ರ ನಯನಗಳಿಂದ ನೋಡಿದೊಡೆ ಕಾಣಿಸಿಕೊಳ್ಳದ ಈ ಪುರದಗಳ ಘಾತಮಿದು ಇದನ ಜಂಬಲ್ಲನೋ ಕೇಳ್ವೆವೆಂದು ಬಿಸಜ ಸಂಭವನ ಪೊರೆಗೆಂದಿಳೆಯನುಗಿದುಚ್ಚಳಿಸಿ ಬಳೆದ ಫಣಿಪತಿಯ ಮಣಿವೆಡೆಯ ಸಾಲಿವೆನಲ್ ಎಸೆವು ಆಗಸದೊಳಿ ಪೊಳಲ ಕೋಟೆಯ ರನ್ನದೆನೆಗಳು ಎಲ್ಲ ದೆಸೆಯೊಳು ಎಲ್ಲ ಹೊಗಳ್ತಾ ಇದ್ದರು. ಆದಿಶೇಷ ಈ ನಗರವನ್ನು ನೋಡಿ ಇರಲಿಲ್ಲ. ಅನೇಕ ಮುತ್ತುರತ್ನಗಳೆಲ್ಲ ಅಲ್ಲಿದೆ, ಆದರೆ ಪಾತಾಳಲೋಕದಲ್ಲಿದೆ. ಆದರೆ ಇಂಥ ನಗರವನ್ನು ಆದಿಶೇಷ ನೋಡಿಯೇ ಇರಲಿಲ್ಲ. ಒಂದು ಸಾರಿ ನೋಡೋಣ ಅಂಥೇಳಿ ಆದಿಶೇಷ ಭೂಲೋಕಕ್ಕೆ ಬಂದು 1000 ಹೆಡೆಗಳು, 2000 ಕಣ್ಣು, ಇಷ್ಟು ಇದ್ದು ಏನು ಪ್ರಯೋಜನ? ಇಂತಹ ನಗರವನ್ನೇ ನೋಡಿಲ್ಲವನೋ ಅನ್ನೋ ಹಾಗೆ 1000 ಹೆಡೆಗಳನ್ನು ಕೂಡ ಆ ನಗರದ ಸುತ್ತ ಕೋಟೆಯ ಮೇಲೆ ಇಟ್ಬಿಟ್ಟಿದ್ದಾನಂತೆ. ಹಾಗೆ ಆ ಕೋಟೆಯ ತೆನೆಗಳು, ರನ್ನದ ತೆನೆಗಳು ಅಲ್ಲಿದೆಯಂತೆ. ಕೋಟೆ ತೆನೆ ಅಂತ ಹೇಳಿ ಹೀಗೆ ಆರ್ಚ್ ಹಾಗೆ ಕೋಟೆಯ ಸುತ್ತ ಇರುತ್ತೆ, ಅದಕ್ಕೆ ಕೋಟೆ ತೆನೆ ಅಂತ ಹೇಳ್ತಾರೆ. ಅದೆಲ್ಲ ಆದಿಶೇಷನ ಸಾವಿರಾರು ಇದೆ. ಅದು ಆದಿಶೇಷನ ಹೆಡೆಗಳು. ಅದು ವಾಯುಪಾಶಂ ಪರಿಯೆ ಧರೆ ಗುರುಂದಪೆವು ಇದಕುಪಾಯಮಿನ್ನೇನೆಂದು ನವರತ್ನ ಖಚಿತ ಕಮನೀಯ ಕಾಂಚನ ಮಯೋನ್ನತ ದೃಢ ಪ್ರಾಕಾರದೊತ್ತುಗೊಂಡಲ್ಲಿಗೆ ದಾಯ
ದಾಯಮಿಗೆ ನಿಲ್ಲಿಸಿದರು ಖೇಚರ ದಾಯಮಿಗೆ ನಿಲ್ಲಿಸಿದರು ಖೇಚರ ತಮ್ಮ ಶೋಭಾಯಮಾನಾಲಯಂಗಳ ನೆನ ಕಣ್ಗೆ ರಮಣೀಯವಾಗಿವೆ ಕಣ್ಗೆ ರಮಣೀಯವಾಗಿವೆ ಕನ್ನತನಯ ನೋಡು ಈ ಪುರದ ಮುಗಿಲಟ್ಟಲೆಯ ಸಾಲ್ಗಳು ಮೇಲೆ ನಿಚ್ಚಂಪರಿವ ದಿನಮಣಿಯ ಮಣಿರಥದ ಗಾಲಿಗಳ ನೇಮಿಗಳ ಪೊಯ್ಲಿಂದ ಪುಡಿ ಬಡೆದ ಸಾಲ ಹೊಂಗೋಟೆ ತೆನೆಗೊನೆಗಳಿಲ್ದೇಳ್ವ ಧೂಳಲ್ಲಿಗಲ್ಲಿಗೆ ನಭದೊಳು ಸ್ಥೂಲದಂಡಾಕೃತಿಯನಾಂತವೋ ಪ್ರಾಕಾರ ಜಾಲಮಮ್ಮೀರ್ವ ಹೇ ಮದಡೆಂಕಣಿಯ ಕೈಗಳಾಲಿಗಚ್ಚರಿಯನಿಸಿ ತೋರುತ್ತಿವೆ ಕೈಗಳಾಲಿಗಚ್ಚರಿಯನಿಸಿ ತೋರುತ್ತಿದೆ ತನಯನೋಳು ಈ ನಗರದೆಂದೆಸೆಗಳು ಋಷಿಕೇತು, ಈ ಊರಿನಲ್ಲಿ ಬೇರೆ ಧೂಳೇ ಇಲ್ಲ. ಆ ಕೋಟೆಯ ಶಿಖರದಲ್ಲಿ ನಾನಾ ರತ್ನಗಳಿಂದ ಅಲಂಕಾರ ಮಾಡಿಬಿಟ್ಟಿದ್ದಾರೆ. ಸೂರ್ಯಮಂಡಲದವರೆಗೂ ಕೂಡ ಅದರ ಕೋಟೆಗಳು, ಕಲಶಗಳು, ಶಿಖರಗಳು ಮೇಲ್ತನಕ ಹೋಗ್ಬಿಟ್ಟಿದೆ. ಅಲ್ಲೆಲ್ಲ ನವರತ್ನಗಳನ್ನು ಅಲಂಕಾರ ಮಾಡಿದ್ದಾರೆ. ಸೂರ್ಯ ಹೋಗಬೇಕಾದ್ರೆ ಈ ಊರಿನ ಮೇಲೆ ಹೋಗ್ತಾನೆ. ಹೋಗ್ತಾ ಸೂರ್ಯಮಂಡಲದಷ್ಟು ಎತ್ತರವಾಗಿ ಬೆಳೆದಿರೋದ್ರಿಂದ ಸೂರ್ಯನ ರಥದ ಗಾಲಿ ಒಂದೊಂದು ಸಾರಿ ಹೊಡೆದು ಬಿಡುತ್ತೆ. ಅಲ್ಲಿ ನಾನಾ ವಿಧವಾದ ರತ್ನಗಳನ್ನು ಅಂಟಿಸಿಬಿಟ್ಟಿದ್ದಾರೆ. ಸೂರ್ಯನ ಗಾಲಿ ಹೊಡೆದು ಆ ರತ್ನಗಳೆಲ್ಲ ಪುಡಿಯಾಗಿ ಇಲ್ಲಿ ಒಳಗೆಲ್ಲ ಬಿದ್ದುಬಿಟ್ಟಿದೆ. ಅದರ ಧೂಳು ಇದು. ಸೂರ್ಯನ ಗಾಲಿಯ ಧೂಳು ಈ ಕೋಟೆಯ ಶಿಖರದಲ್ಲಿರೋ ಮಣಿಗಳನ್ನೆಲ್ಲ ಒಡೆದು ಬಿಟ್ಟು ಕೆಳಗೆ ಬಿದ್ದಿರೋ ಧೂಳು ನೋಡು, ಎಷ್ಟು ಆಶ್ಚರ್ಯವಾಗಿದೆ. ಆವಗಂ ಪುಷ್ಪಿಣಿಯರಾಗಿರ್ಪರು ಇಲ್ಲಿಯ ಲತಾಬಧುಗಳು ಇವರ ಸೋಂಕಲೆ ಬಾರದೆಂದು ರಾಜೀವ ಮಿತ್ರಂ ತನ್ನ ನಿರ್ಮಲ ಕರಂಗಳಂ ಪೆರದೆಗೆವನೆಂಬಂತಿದೆ. ಆ ಬೆಡೆಯೊಳಂ ಛಿದ್ರಮಿಲ್ಲೆನಿಸಿ ವಿವಿಧ ದ್ರುಮಾವಳಿಯ ನಿಬಿಡ ಪತ್ರ ಛಾಯೆಗಳ ಸೊಂಪು ದೀವಿದಾರಾಮಂಗಳೆಂದು ಈ ಪುರಜನಗೆ ವಿಲಾಸವ ನೀವು ಯಾವಾಗಲೂ ಕೂಡ ಅಲ್ಲಿಯ ಲತೆ ವನಗಳು ಪುಷ್ಪಿಣಿಯರಾಗಿರ್ತಾ ಇದ್ರಂತೆ. ಪುಷ್ಪದಿಂದ ಭರಿತರಾಗಿದ್ದರು ಅಂತ ಒಂದರ್ಥ, ಪುಷ್ಪವತಿಯರಾಗಿದ್ದರು ಅಂತ ಇನ್ನೊಂದು ಅರ್ಥ. ಸೂರ್ಯ ಅವರು ಪುಷ್ಪವತಿಯರಾಗಿದ್ದಾರೆ. ಸೂರ್ಯ ಆ ಕಡೆ ಸರಿದು ಬಿಟ್ಟಿದ್ದಾನೆ ಅಂತ ಕಾಣುತ್ತೆ. ಅದಕ್ಕೇನೆ ಇಲ್ಲೆಲ್ಲ ಲತಾಮಂಜರಿಗಳೆಲ್ಲ ಕೂಡ ಹಚ್ಚ ಹಸುರಾಗಿದೆ. ನಿಚ್ಚಳದೊಳೆಸೆವ ತಿಳಿಗೊಳನ ಕಲಕಾಡಿ ಬಿರಿದಚ್ಚಲರ ಧೂಳಿಗಳ ಚೆಲ್ಲಾಡಿ ಸಲೆ ಮದಂ ಬೆಚ್ಚೆ ತರುಲತೆಯೊಳಣೆದಾಡಿ ಮರಿದುಂಬಿಗಳ ಕೂಡಿಕೊಂಡು ಈ ಬನದೊಳು ನಿಚ್ಚ ಮಲೆವೆಲರೆಂಬ ಸೊಕ್ಕಾನೆ ತಾನೆ ತನ್ನಿಚ್ಛೆಯಿಂ ತಿರುಗುತ್ತಿದೆ. ತೊಲಗಿ ವಿರಹಿಗಳು
ಬೆಚ್ಚರದೊಳೆಂದೆತ್ತಲುಂ ಪುಯ್ಯಲಿಡುವಂತೆ ಕೂಗುತ್ತಿವೆ ಕೋಗಿಲೆಗಳು. ಎಲ್ಲ ಕಡೆಯಲ್ಲೂ ಕೂಡ ಆನೆಗಳು ಸ್ವೇಚ್ಛೆಯಿಂದ ತಿರುಗಾಡ್ತಾ ಇರಿಯಂತೆ, ಕೋಗಿಲೆಗಳು ಗಟ್ಟಿಯಾಗಿ ಕೂಗ್ತಾ ಇರಿಯಂತೆ. ಕಾರಣ ಆನೆ ಬರ್ತಾ ಇರೆ, ಆನೆ ಹಿಂಡು ಬರ್ತಾ ಇರೆ, ಹೋಗಿ ಹೋಗಿ ಅಂಥೇಳಿ ಕೋಗಿಲೆಗಳು ಕೂಗ್ತಾ ಇರಿಯೋ ಅನ್ನುವ ಹಾಗೆ ಕೋಗಿಲೆಗಳು ಕೂಗುತ್ತೆ. ಆನೆ ಹಿಂಡು ಎಲ್ಲ ಕಡೆಯಲ್ಲೂ ಕೂಡ ಸಂಚಾರ ಮಾಡ್ತಾ ಇದೆ. ಮಿಗೆ ಮುತ್ತಿ ಮೊರೆಬ ತುಂಬಿಗಳ ತಿಂತಿಣಿಯನೇ ಮುಗಿಲೆಂದು ಸುಲಿಬ ಗಾಳಿಗೆ ಬಿಡದೆ ನರ್ತಿಬ ಲತೆಗಳ ಕುಡಿಗೊನರ ನುಣ್ಬೊಗರನೆ. ಮಿಗೆ ಮುತ್ತಿ ಮೊರೆಬ ತುಂಬಿಗಳ ತಿಂತಿಣಿಯನೇ ಮುಗಿಲೆಂದು ಸುಳಿವ ಗಾಳಿಗೆ ಬಿಡದೆ ದರ್ತಿಬ ಲತೆಗಳ ಕುಡಿಗೊನರ ನುಣ್ಬೊಗರನೆ. ಮಿಂಚೆಂದು ಸೊಗಯಿಸುವ ಪೂಗಳಿಂದೆ ಉಗುವ ಮಕರಂದ ಬಿಂದುಗಳನೆ ಮಳೆಗಳೆಂದೊಗೆದ ಸಂತಸದೊಳ್ ಆವಾಗ ಮೈದೆ ಕುಣಿವ ಸೋಗೆಗಳ ಬಲಗಂಗಲಂ ಮಗನೇ ಕಂಡೈ ಚಲಿತ ನಗರೋ ಬವನದೆಡೆಯೊಳು. ಪೂಗಳ ಪರಾಗ ಮೊಕ್ಕೆದ್ದು ಇಳೆಯ ಮೇಲೆ ಹಂಸೀಗಣಂ ನಡೆಯಲು ಅದರಡಿ ವಜ್ಜೆ ಪತ್ತಿ ಸಾಲಾಗಿರಲ್ಕೆ ಈ ಬನಬ ವಿರಹಿಗಲ್ ಪುಗದಂತೆ ಮನ್ಮಥಂ ಬರೆದಿರಿಸಿದ ನಾಗರದ ಯಂತ್ರದಕ್ಕರಗಳೆಂಬಂದದಿಂದಾಗಿ ತಮಗಿರುಳಗ ವಿಯೋಗಮಂ ನೆನೆದು ಅಂಜಿ ಬೇಗದಿಂ ತೊಡೆವಂತೆ ಪೊರಲ್ದು ರತಿಗೈವ ಕೋಕಂಗಳಂ ನೋಡೆಂದನು. ವೃಷಕೇತು, ಈ ಕೋಕ ಪಕ್ಷಿಗಳನ್ನು ನೋಡು, ಈ ಅಂಚೆಗಳನ್ನು ನೋಡು, ಇಲ್ಲಿರುವಂತಹ ಮನಗಳಲ್ಲಿರುವ ವಿರಹಿಗಳ ಹಾಗೆ ಕಾಣುವ ಮನ್ಮಥನನ್ನು ನೆನೆಸುವಂತೆ ಮಾಡುವಂತಹ ಈ ಹಂಸಗಳನ್ನು ನೋಡು ಅಂಥೇಳಿ ಅಲ್ಲಿ ಹಂಸಗಳು, ಆರಡಿಗಳು, ಕೋಕಗಳು ಅದನ್ನೆಲ್ಲ ತೋರಿಸ್ತಾ ಇದ್ದಾನೆ. ನಸುಗಾಳಿ ಸಂಧಿ ಸೆಕೆದದ್ದ ಪೊಂಬಾಳೆಗಳ ಕುಸುರಿಗಳು ತಲಿವ ಅಕ್ಷತೆಗಳ ಅಮಲ ಮಂಜರಿಯ ಕುಸುಮಂಗಳಾಂತ ಪುಷ್ಪಾಂಜಲಿಗಳೊಂದೇ ಕಿಕ್ಕಿರಿದ ಪೆರ್ಗೊನೆಗಳಿಂದೆಯೆಸೆವ ಚಂದೆಂಗಾಯಿಗಳೊಂದೊಂದ ನೊಡೆಯುತ್ತ ಓ ಸರಿಸೋರು ಬೆಳನೀರ್ಗಳರ್ಘ್ಯಂಗಳಾಗೆ ರಂಜಿಸುವ ಬನದೇವಿ ಭೂದೇವತಿಯ ನಚ್ಚಿಪವೊಲಿದೆ ಕುವರ ನೋಡೆಂದನು. ಸ್ವಲ್ಪ ಗಾಳಿ ತಾಕಿದರೆ ಸಾಕು, ಅದರಲ್ಲಿರುವ ಹೂವು ಕೆಳಗಡೆ ಬಿದ್ದುಬಿಡುತ್ತೆ. ಅದು ಪುಷ್ಪಾರ್ಚನೆ. ಮೇಲೆ ಕೆಂಪಾರಂತಹ ಎಳನೀರು ಬಿಟ್ಟಿದೆ, ಅದು ಅದರ ಭಾರಕ್ಕೆ ಒಂದೊಂದು ಬಿದ್ದು ಬಿಡುತ್ತೆ. ಅದು ಎಳನೀರಿನ ನೈವೇದ್ಯ. ಅದು ಒಡೆದಾಗ ಅದರಿಂದ ಬರುವಂತಹ ನೀರು ಅರ್ಘ್ಯ. ವನದೇವತೆಗಳಿಗೆ ಪುಷ್ಪ ಅರ್ಘ್ಯವನ್ನು ಕೊಡ್ತಾ ಇದೆಯೋ ಅನ್ನೋ ಹಾಗೆ ಕಾಣ್ತಾ ಇದೆ. ತರುಣ ಪಲ್ಲವದ ವಿಸ್ತಾರದಿಂ ನೇರದಿಂ ಸರಗೈವ ಕಲಪಿಕೋಚ್ಚಾರದಿಂ ಸಾರದಿಂ ಸುರಿವ ಪೂದೊಂಗಲ ತುಷಾರದಿಂ ಸ್ವೈರದಿಂ
ಸಂಲಾಪ ಕೆಲಸಿ ಬಳಸಿ ಮೊರೆವ ತುಂಬಿಗಳ ಝಂಕಾರದಿಂ ತೋರದಿಂ ಪರಿಪಕ್ವವಾದ ಫಲಭಾರದಿಂ ಕೀರದಿಂ ಪರಿಪಕ್ವವಾದ ಫಲಭಾರದಿಂ ಕೀರದಿಂ ಕರಮಸಯುತ್ರಿಪ್ಪ ಸಹಕಾರದಿಂ ಚೀರದಿಂ ಬೆಳ್ಳಿಯುಂ ನಂದನದೊಳು ಎಲ್ಲೆಲ್ಲಿ ನೋಡಿದರೂ ಕೂಡ ತುಷಾರದ ಹನಿ ಕಾಣ್ತಾ ಇದೆ, ತುಂಬಿಗಳ ಝೇಂಕಾರ ಕಾಣ್ತಾ ಇದೆ, ಫಲದಿಂದ ಪರಿಪಕ್ವವಾಗಿ ಕಾಣ್ತಾ ಇದೆ, ಕೀರ ಪಕ್ಷಿಗಳು ಅದು ಕೂಗ್ತಾ ಇದೆ. ಎಲ್ಲ ಕಡೆಯಲ್ಲೂ ಕೂಡ ಆ ನಂದನವನ ಆನಂದವಾಗಿ ಹಸಿರಾದ ಚಿಗುರುಗಳಿಂದ, ಫಲಗಳಿಂದ, ಪುಷ್ಪಗಳಿಂದ, ಮಿಡಿಗಳಿಂದ ತುಂಬಿಕೊಂಡಿದೆ. ಎಮ್ಮಂತೆ ಕೂತ್ಪರಂ ಬಿಡದಪ್ಪಿಕೊಂಡಿರದೊಡೆ ಒಮ್ಮೆಯುಂ ನಿರಲೀಯನೀ ಬನದೊಳ್ ಅಂಗೋದ್ಭವಂ ಮೋಹಿಗಳನೆಲ್ದು ದೃಷ್ಟಾಂತಮಂ ತೋರಿ ಭೋಗಿಸುವ ಮಾನವರ್ಗೆ ತಮ್ಮಿಂದ ವಸ್ತುವಂ ಪರೆಯಲ್ಕೆ ಸಂಯೋಗವಂ ಮಾಲ್ಪವೊಲ್ ನಾಗವಲ್ಲಿಗಲ್ ಫಲಭಾರದಿಂ ಮೆರೆವ ಪೂಗ ವೃಕ್ಷಂಗಳಂ ಪರುವಿ ಕಂಗೊಳಿಸುತ್ತಿವೆ ನೋಡೆಲ್ದನು. ವೀಳೆದೆಯ ಬಳ್ಳಿ ಒಳ್ಳೆಯ ಅಡಕೆಯ ಮರವನ್ನು ತಬ್ಬಿಕೊಂಡಿದೆಯಂತೆ. ಮೇಲೆ ಅಡಕೆ ಫಲಿತವಾಗಿ ಬಿಟ್ಟಿದೆ, 5-6 ಗೊನೆಗಳನ್ನು ಬಿಟ್ಟಿದೆ. 5-6 ಗೊನೆಗಳನ್ನು ಬಿಟ್ಟಂತಹ ಅಡಿಕೆ ಮರವನ್ನು ನಾಗವಲ್ಲಿ ವೀಳೆದೆಯ ಬಳ್ಳಿ ಅದನ್ನು ಸುತ್ತ ಹಾಕ್ಕೊಂಡಿದೆಯಂತೆ. ತನ್ನ ಗಂಡನನ್ನು ಸುತ್ತ ಹಾಕ್ಕೊಂಡ ಹಾಗೇನೆ ಆ ಪೂಗ ವೃಕ್ಷವನ್ನು ನಾಗವಲ್ಲಿ ಬಳ್ಳಿ ಸುತ್ತ ಹಾಕ್ಕೊಂಡಿದೆ. ಭೂತಳದ ಭೋಗಿ ಸಂಕುಲಕ್ಕೆ ಬಹುವಿಧ ಸುಗಂಧಾತಿಶಯ ಸೌಖ್ಯದಿಂ ನೆರೆತನಿಸಿ ಬಳಿಕ ಸಂಪ್ರೀತಿಯಿಂದ ತಳೆದ ಮಹಾಭೋಗಿಚಯ ಕೊಂದು ಬಗೆಯ ಕಂಪಿನ ಸೊಂಪನು ಏತ ಕುಣಿಸದೆ ಬಿಡುವಳು ಈ ಬರಾಂಗನೆ, ಏತ ಕುಣಿಸದೆ ಬಿಡುವಳಿ ಬರಾಂಗನೆ ಎಂಬ ರೀತಿಯಿಂ ಬೇವರಿದ ಮುಡಿವಾಳ ಮಿರನು ಅಳಿವ್ರಾತ ಮರಿಯದೆ ತಿರುಗುತ್ತಿದೆ. ನಿಧಾನವನು ಅಭಾಗ್ಯಂ ಕಾಣದಿರ್ಪಂತಿದೆ. ಭೂಮಿ ಮೇಲಿರುವ ಸಕಲ ಭೋಗಿಗಳಿಗೆ ಎಲ್ಲ ವಸ್ತುವು ಇದೆ, ಫಲ ಇದೆ, ಪತ್ರೆ ಇದೆ, ತಂಪಿದೆ, ನೀರಿದೆ, ವನಾಂತರದಲ್ಲಿ ಎಲ್ಲವೂ ಇದೆ. ಅದೃಷ್ಟ ಯಾರಿಗಿಲ್ಲವೋ ಅವರಿಗಿಲ್ಲ, ಬೇಕಾದವರಿಗೆ ಫಲ, ಪುಷ್ಪ, ಜಲ ಎಲ್ಲವೂ ಕೂಡ ಇದೆ. ಇಲ್ಲಿ ಬಂದು ವಿಹಾರ ಮಾಡಬಹುದು ಅನ್ನೋ ಹಾಗೆ ತನ್ನನ್ನು ತಾನು ಆ ವನ ತೋರಿಸ್ಕೊಳ್ತಾ ಇದೆ. ಕುದ್ದಾಲ ಹತಿಯನು ರೆತಾಳ್ದು ಎಮ್ಮ ಇನ್ನೆಗಂ ಮುದ್ದುಗೈದು ಕುದ್ದಾಲ ಹತಿಯನು ರೆತಾಳ್ದು ಎಮ್ಮ ನಿನ್ನೆಗಂ ಮುದ್ದುಗೈದು ಈ ವಸುಧೆ ಬೆಳಯಿಸಿದಳೆಂದು ತುರುಗಿದ್ದ ಸನಿವಣ್ಗಳಿಂದೆಸೆವ ಪೆರ್ಗೊನೆಗಳಂ ಸಾಲೆ ಸಮರ್ಪಿಸಲೊಡಚ್ಚಿ ಎದ್ದಿರದೆ
ಬಾಗಿರು ಕದಳಿಗಳು ಎದ್ದಿರದೆ ಬಾಗಿರುವ ಕದಳಿಗಳು ಧರಣಿಗೆ ನಲ್ ಇದ್ದ ಬರೆಗೆ ಮರೆದು ಪುರುಷಾರ್ಥಮಂ ಮಾಡಿದರನ್ ಉದ್ದಾಮ ಗುಣಮುಳ್ಳ ಜೀವಿಗಳು ತನುಜನೋಡೆಲ್ದನು ಆ ಪವನಸೂ ಬಾಳೆಯ ಮರಗಳು ಫಲಭರಿತವಾಗಿ ದೊಡ್ಡ ದೊಡ್ಡ ಗೊನೆಯನ್ನು ಬಿಟ್ಟಿದೆಯಂತೆ, ಜಗ್ಗಿ ಹೋಗಿದೆಯಂತೆ. ಅದು ಆ ಬಾಳೆ ಮರ ಹೇಳ್ತಾ ಇದೆಯಂತೆ, ನಮ್ಮ ಅಮ್ಮನ ಮೇಲೆ, ಅಮ್ಮ ಅಂದರೆ ಭೂಮಿ, ಭೂದೇವಿಯ ಮೇಲೆ ಗುದ್ದಲಿಯಿಂದ ಹೊಡಿತಾರೆ, ಪಿಕಾಸಿಯಿಂದ ಅಗೀತಾರೆ, ಅದನ್ನೆಲ್ಲ ನಮ್ಮಮ್ಮ ತಾಳ್ಕೊಂಡಿದ್ದಾಳೆ ಅಂಥೇಳಿ ಆ ಬಾಳೆ ಮರ ಒಳ್ಳೆಯ ಫಲಭರಿತವಾದ ಗೊನೆಯನ್ನು ಬಿಟ್ಟು ಅದರ ತುದಿಯ ಹೂವನ್ನು ಅಮ್ಮನಿಗೆ ಮುಟ್ಟಿಸ್ತಾ ಇದೆಯಂತೆ. ಅಮ್ಮ, ನೀನು ನಮಗಾಗಿ ಏಟನ್ನು ತಳೆದುಬಿಟ್ಟೆ, ಗುದ್ದಲಿಯ ಹೊಡೆತವನ್ನು, ಪಿಕಾಸಿಯ ಹಾರೆಯ ಹೊಡೆತವನ್ನು ತಳೆದುಬಿಟ್ಟೆ, ಎಷ್ಟು ನೋವಾಯಿತು ಅಮ್ಮ ಅಂಥೇಳಿ ಆ ಬಾಳೆಯ ಮರಗಳು ಫಲಭರಿತವಾಗಿ ಭೂಮಿಗೆ ಬಿದ್ದು ತನ್ನ ತ್ಯಾಗವನ್ನು ತಿಳಿಸ್ತಾ ಇದೆಯೋ ಅನ್ನೋ ಹಾಗೆ ಬಾಳೆಯ ಗೊನೆಗಳು ಬಿಟ್ಟಿದೆ. ಕಡುಗೆಂಪೆಸೆವ ತಳಿರ ತನಿಗೆಂಡಮಂ ಕಲಕೆ ನಡೆದು ಮೊನೆ ಮುಗುಳ ಶಸ್ತ್ರಂಗಳಂ ಪಾಯ್ದು ಮಾಮಿಡಿಯ ಜೊಂಪದ ವಜ್ರಮುಷ್ಟಿಯಂ ಜಡಿದು ಲತೆಗಳ ಕೊನರ ಚಾಟೆಯೇ ಬರಿದು ಕೋಗಿಲೆಯ ನಿರುಸರದ ಬೊಬ್ಬೆಯೊಳಾರ್ದು ಬಿಡದೆ ವನದೇವಿಯೋಲಗದೊಳುತ್ಸವದಿಂದ ಅಡಿಗಡಿಗೆ ತೂಣಗೊಂಡವನಂತೆ ಎಸೆವ ಮಂದ್ರ ಮಾರುತನ ನೋಡು, ಎಸೆವ ಮಂದ್ರ ಮಾರುತನ ನೋಡೆಂದನು. ವನದೇವಿಯ ಉತ್ಸವ, ಅದರಲ್ಲಿ ಮಂದಮಾರುತ ಬೀಸ್ತಾ ಇದ್ದಾನೆ, ಕೆಂಪಾರ ಚಿಗುರಿನಿಂದ ಕೂಡ್ಕೊಂಡಿದ್ದಾನೆ. ಎಲ್ಲ ಕಡೆಯಲ್ಲೂ ಕೂಡ ತನಿಗೆಂಪಾರ ಚಿಗುರು, ಹಸಿರಾದ ಚಿಗುರು, ಕಪ್ಪಾರ ಚಿಗುರು ಇತ್ಯಾದಿಗಳಿಂದ ನಾನಾಭರಿತವಾದ ಕೆಂಪು ಬಿಳುಪು ಹೂವುಗಳಿಂದ ಕೂಡ್ಕೊಂಡ್ಬಿಟ್ಟು ಅದೆಲ್ಲವೂ ಕೂಡ ಒಂದೊಂದು ಕೂಡ ಒಂದೊಂದು ಅಲಂಕಾರವೋ ಅನ್ನುವ ಹಾಗೆ ತೋರುವ ಈ ವನವನ್ನು ತೋರಿಸ್ತಾ ಇದ್ದಾನೆ. ಬಕುಳ ಮಂದಾರ ಪಾದರಿ ಕರ್ಣಿಕಾರ ಚಂಪಕ ಕೋವಿದಾರ ಪ್ರಿಯಂಗು ಕರವೀರ ಕುರವಕ ತಿಲಕ ಸುರಗಿ ನಂದ್ಯಾವರ್ತ ಮೇರು ಸೇವಂತಿಗೆ ಶಿರೀಶಮೆಂಬ ಸಕಲ ತರುಣಿ ಜಯಂಗನು ಅಂಗಜನ ವಿವಿಧ ಸಾಯಕದ ಮೂಡಿಗೆಗಳಂತೆ ಎಸೆವ ನವ ಕುಸುಮಸ್ತಬಕದಿಂದ ಒಪ್ಪುತ್ತಿವೆ ಕುಂದಮಾಲತಿ ಮಲ್ಲಕಾದಿ ಪೂವಲ್ಲಿಗೋರೇ. ಮೇಘನಾದ, ವೃಷಕೇತು, ನೋಡಿಲ್ಲಿ ಇದೆಲ್ಲ ಮನ್ಮಥನ ಆಯುಧಗಳು. ಬಕುಳ ಪುಷ್ಪ, ಮಂದಾರ ಪುಷ್ಪ, ಪಾದರಿ, ಕರ್ಣಿಕಾರ, ಚಂಪಕ, ಕೋವಿದಾರ, ಪ್ರಿಯಂಗು, ಕರವೀರ, ಕುರವಕ, ತಿಲಕ, ಸುರಗಿ, ನಂದ್ಯಾವರ್ತುಳ, ಮೇರು, ಸೊಂಪಿಗೆ, ಶಿರೀಷ ಇತ್ಯಾದಿ ಪುಷ್ಪಗಳೆಲ್ಲವೂ ಕೂಡ ತೋರ್ತಾ ಇದೆ. ಇಲ್ಲಿ ನೋಡಿದ್ದನ್ನೆಲ್ಲ ನೋಡು ಅಂತ ಹೇಳಿ ಆ ಪುಷ್ಪಗಳನ್ನು ತೋರಿಸ್ತಾ ಇದ್ದಾನೆ. ಸಾಲ ಸಾಲಂಗಳಿಂ ಬಕುಳ ಕುಳದಿಂದೇ ಹಿಂತಾಲ ತಾಲಂಗಳಿಂ ಮಾದಲದಲರ್ಗಳಿಂ ತಮಾಲ ಮಾಲತಿಗಳಿಂ ಸಂರಂಭರಂಭದಿಂ ಮಂದ ಮಂದಾರದಿಂದೇ
ಜಾಲಜಾಲಂಗಳಿಂ ಸುರ ಹೊನ್ನೆ ಹೊನ್ನೆ ಬಗೆ ಪಾಲ ಬಾಲಾಶತರು ತರುಣಾಮ್ರಜಯ ಕಿಂಕಿಲಾಲಿ ಲಾಲಿತ ನವಾಶೋಕದಿಂದ ಉದ್ಯದುದ್ಯಾನಮೇಂ ಚೆಲ್ವೆನಿಬುದೋ ಸಾಲ ಸಾಲಂಗಳಿಂ ಬಹಳ ಕುಲದಿಂದ ಹಿಂತಾಲ ತಾಲಂಗಳಿಂದ ಮಾರರದ ಅಲರ್ಗಳಿಂದ ಮಾಲತಿಗಳಿಂದ ಸಂಭ್ರಂಭರ ರಂಭದಿಂ ಮಂದ ಮಂದಾರದಿಂದ ಇರುವಂತಹ ಆ ಪುಷ್ಪ ಜಾಲಗಳನ್ನು ಪುಷ್ಪವಾಟಿಕೆಗಳು ಪುಷ್ಪ ವೃಕ್ಷಗಳನ್ನು ಭೀಮಾದಿಗಳು ನೋಡಿದರು. ಬಗೆ ಒಡಿವು ಮುಂದ ಮಾಡಿದ್ದ ದೈವದ್ರೋಹದಗದಿಂದೇ ಬನದ ಪೊರವಲಯದೊಳ್ ಬಹುಕಂಟಕಿಗಳಾಗಿ ಬಂದು ಸಂಭವಿಸಿದ ಚಲಿತ ಹೊಂಗೆದಗೆಗಳವರೊಳಾರೆ ಮಿಗೆ ಮಲಿನಮಾಯ್ತು ಸಂವಾಂಗಮು ಭ್ರಮರಾವಳಿಗೆ ಸಮಗದರ ಸಂಗಮೇ ಕೆಂದು ಪೂತ ಸಂಬಗೆಗಳು ಅತಿ ಶುಚಿಗಳಂತೆಸೆಯುತ್ತಿವೆ ನೋಡು ನಂದನಪುರದ ನಂದನದೊಳು. ಆ ಭದ್ರಾವತಿ ನಗರದಲ್ಲಿ ದುಂಬಿಗಳು ಮುಟ್ಟದೇ ಇರೋ ಹೂವೇ ಇಲ್ಲ. ಎಲ್ಲ ಹೂವನ್ನು ಕೂಡ ಮುಟ್ಟಿ ಅದರ ಮೇಲೆ ಕೂತು ಪರಾಗವನ್ನು ಹೀರಿಬಿಟ್ಟಿದೆ, ಕಚ್ಚಿಬಿಟ್ಟಿದೆ. ಎಲ್ಲ ಹೂವನ್ನು ಕಚ್ಚಿ ದುಂಬಿಗಳು ಎಲ್ಲವನ್ನು ಮೈಲಿಗೆ ಮಾಡಿಬಿಟ್ಟಿದೆ. ಇದು ಬೇಡ ನಮಗೆ ಅಂಥೇಳಿ ಆ ಸಂಪಿಗೆ ಹೂವು ಅದು ತನ್ನ ಪಾಡಿಗೆ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದೆ ಅಂತೆ. ಆ ದುಂಬಿಗಳಿಂದ ಮುಟ್ಟಿಸ್ಕೊಂಡಿಲ್ಲ, ತಮ್ಮ ಮಡಿಯನ್ನು ಮಾಡಿಕೊಂಡಿದೆಯಂತೆ. ಸಂಪಿಗೆ ಹೂವು ಒಂದು ಮಾತ್ರ ಮಡಿಯಾಗಿದೆ, ಬಾಕಿ ಎಲ್ಲ ಹೂವನ್ನು ಕೂಡ ದುಂಬಿ ಕಚ್ಚಿಬಿಟ್ಟಿದೆ ಅಂತ. ಕವಿ ಸಮಯದಲ್ಲಿ ದುಂಬಿ ಎಲ್ಲ ಪುಷ್ಪಗಳ ಪರಾಗವನ್ನು ಹೀರುತ್ತೆ. ಅದು ಕಹಿಯಾಗಿರಲಿ ಸಿಹಿಯಾಗಿರಲಿ, ಅದಕ್ಕೆ ಜೇನುತುಪ್ಪದಲ್ಲಿ ಸ್ವಲ್ಪ ಕಹಿ ಅಂಶವೂ ಇರುತ್ತೆ, ಕಹಿದನ್ನು ಹೀರುತ್ತೆ, ಸಿಹಿದನ್ನು ಹೀರುತ್ತೆ. ಆದರೆ ಸಂಪಿಗೆ ಹತ್ತಿರ ಮಾತ್ರ ಹೋಗೋಲ್ವಂತೆ. ಸಂಪಿಗೆ ಹತ್ತಿರ ಹೋಗದವರಿರೋದ್ರಿಂದ ಈ ಸಂಪಿಗೆ ಹೂವು ಒಂದೇ ಮಡಿ, ಬಾಕಿ ಇದೆಲ್ಲ ಕಚ್ಚಿಬಿಟ್ಟಿದೆ ಎಂಜಲು. ಬಾಕಿ ಎಲ್ಲ ಹೂವು ಎಂಜಲು, ನಾನು ಮಡಿಯಾಗಿರ್ತೇನೆ ಅಂಥೇಳಿ ಸಂಪಿಗೆ ಬೇರೆ ಇತ್ತು. ಮುಡಿಬಾಳ ಲಾಮಂಚಗಳ ಬೇರ್ಗಳಿಂ ಬೇರ್ಗಳಿರಿದಗರು ಚಂದನಂಗಳ ಕೊಂಬಿನಿಂ ಕೊಂಬು ತೊಡರಿದಚ್ಚೆಸಳು ಮಲ್ಲಿಗೆ ಜಾಜಿಗಳ ಪೂಗಳಿಂ ಪೂಗಳು ಮೊಂದುಗೂಡಿ ಕರುಗಂಪು ಒಡೆದು ಆ ಮೂಲಾಗ್ರಂ ಈ ಬನದ ನಡುವೆ ಪುಟ್ಟಿದ ಕಾಲ್ಮರಂಗಳೆಲ್ಲಂ ಸೋಂಕಿದೊಡೆ ತಂಬೆಲರ್ಗೆ ಪರಿಮಳವನೀಯದ ಕುಜಂ ನಂದನದೊಳೊಂದಿಲ್ಲೆನೆ. ಲಾವಂಚ, ಮಡಿವಾಳ ಅಂಥೇಳಿ ಸುವಾಸನೆಯ ದ್ರವ್ಯಗಳು. ಅದರ ಬೇರೆ ಮೇಲೆ ಗಾಳಿ ಬೀಸುತ್ತಂತೆ. ಮೇಲೆಗಳಕ್ಕೆಲ್ಲ ಬಂದಿರುತ್ತೆ ಬೇರು, ಆ ಬೇರೆ ಮೇಲೆ ಗಾಳಿ ಬೀಸುತ್ತೆ. ಒಳ್ಳೆಯ ಕುಂದ ಪುಷ್ಪ, ಮಲ್ಲಿಗೆ ಹೂವು, ಗುಲಾಬಿ ಹೂವು, ಪರಿಮಳಯುಕ್ತವಾದ ಹೂವು ಅದರ ಮೇಲೂ ಕೂಡ ಬೀಸುತ್ತಂತೆ. ಹೀಗೆ ಬೀಸಿ ಅಲ್ಲಿ ಕಳೆ ಗಿಡಗಳು ಬೆಳೆದಿರುತ್ತೆ, ಬೇಡವಾದ ಅನೇಕ ಗಿಡಗಳು ಬೆಳೆದಿರುತ್ತೆ, ಅದರ ಮೇಲೂ ಬೀಸುತ್ತಂತೆ. ಅದರಿಂದಲೂ ಕೂಡ ಸುವಾಸನೆಯ ಗಾಳಿ ಬೀಸಿ ಆ ಸುವಾಸನೆಯಿಂದ ಕೂಡಿದ ಅಲ್ಲಿರೋ ಗಿಡ ಮರ ಬಳ್ಳಿ ಎಲ್ಲವೂ ಪಾವನವಾಯಿತು. ಎಲ್ಲವೂ ಕೂಡ ಸುವಾಸನೆಯಿಂದಲೇ ಕೂಡಿತು. ಕಾರಣ ಬೇರೆ ಸುವಾಸನೆಯನ್ನು ಈ ಕಾಡಜಾತಿ ಗಿಡದ ಮೇಲೆ ಕೂಡ ಬೀಸಿಬಿಟ್ಟು ಎಲ್ಲವೂ ಸುಗಂಧದ ಮರಗಳು ಅಂತ ಅನ್ನಿಸ್ಕೊಂಡವು. ಇದುವರೆಗೆ ಚೈತ್ರವನ ಕೇಳಿದ್ರಿ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 3ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ HR ಕೇಶವಮೂರ್ತಿ, ವ್ಯಾಖ್ಯಾನ ಮಾಡಿದವರು
ಶ್ರೀ ಮಾರ್ಕಂಡೆಯ ಅವಧಾನಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.